ಅವ್ರು ಹೇಳ್ತಾ ಇರೋದೇನೆಂದರೆ ವಿರೋಧ ಪಕ್ಷಗಳು ಟೀಕೆ ಮಾಡೋದು ಕಷ್ಟ ಇರೋದು, ಟೀಕೆ ಮಾಡೋರು ಮಾಡಲಿ ಅಂತ. ಇದು ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ. ವಿರೋಧ ಪಕ್ಷಗಳಿರೋದು ಬರೀ ಟೀಕೆ ಮಾಡಲಿಕ್ಕಲ್ಲ, ಸರ್ಕಾರ ದಾರಿ ತಪ್ಪಿ ಸಂವಿಧಾನದ ವ್ಯವಸ್ಥೆ ಇರತಕ್ಕಂಥ ಗೈಡ್ಲೈನ್ಸ್ಗಳನ್ನು ಗಾಳಿಗೆ ತೂರೋದಾಗ ವಿರೋಧ ಪಕ್ಷವಾಗಿ ಆ ತಪ್ಪು ಸರಿಪಡಿಸಲಿಕ್ಕೆ ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಹೀಗಾಗಿದೆ ದೇಶದಲ್ಲಿ ಹಲವಾರು ರೀತಿಯಲ್ಲಿ ಟೀಕೆ ಮಾಡ್ಕೊಂಬಂದ್ರಲ್ಲ ಕಳೆದ 3 ವರ್ಷದಿಂದ. ಅದನ್ನು ಟೀಕೆ ಅಂತ ಕರಿತೀರೋ, ಕಿಟಿಗೋಸ್ಕರ ಮಾಡೋರು ಅಂತ ಕರಿತೀರೋ, ಇಲ್ಲ ಬರೀ ಪ್ರಚಾರಕ್ಕೆ ಮಾಡ್ಕೊಂಡಿದ್ದಾರೋ ಅಂತ ಕರೀತಾರೋ, ಅದನ್ನು ಮತ್ತು ಮುಖ್ಯಮಂತ್ರಿ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಇವತ್ತು ರಾಜ್ಯ ಚುನಾವಣಾ ಆಯೋಗ ಕೊಟ್ರಿ ಸರ್, ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ಕೇಂದ್ರದ ಮಂತ್ರಿಗಳ ಅಂದರೆ BJP ನಾಯಕರ ಜೊತೆಲಿ ಯಾರು ಮಾತಾಡ್ತೀರಾ ಅಂತ? ಇಲ್ಲ, ಅದು ಅನೌಪಚಾರಿಕವಾಗಿ ಮಾತಾಡೋದು ಬೇರೆ. ಆದರೆ ಇವತ್ತು ಆ್ಯಕ್ಷನ್ ತೊಗೋಬೇಕಾಗಿರೋದು ಚುನಾವಣಾ ಆಯೋಗ. ಚುನಾವಣಾ ಆಯೋಗಕ್ಕೆ ನೆಸರಿ ಬಂದರೆ ಅಲ್ಲೂ ಕಂಪ್ಲೇಂಟ್ ಕೊಡ್ತೀವಿ. ಬಹುಶಃ ಇವತ್ತು ಚುನಾವಣಾ ಆಯೋಗದಿಂದ ಡೆಲ್ಲಿಯಿಂದ 2 ರೆಪ್ರೆಸೆಂಟೇಟಿವ್ಗಳು ಬಂದಿದ್ದಾರೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.